ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಮ್ಮನೆ ಇವತ್ತು ಹಬ್ಬ ಇತ್ತು. ಅಂದರೆ ಇದು ಬಂದು ಶನಿವಾರದ ವ್ಲಾಗ್. ನಾಗರ ಪಂಚಮಿ ಹಬ್ಬ ಮಾಡ್ತಿದ್ವಿ. ಇದು ಬಂದು ನಮ್ಮ ಮಾವ ಅವರ ಮನೆ ಕಡೆ ಎಲ್ಲ ಹೇಗೆ ನಡ್ಸ್ಕೊಂಬಂದಿದ್ರು ಹಾಗೆ ಕಂಟಿನ್ಯೂ ಮಾಡ್ತಾ ಇರೋದು. ಅವರು ಊರಲ್ಲಿ ಯಾವತ್ತು ಮಾಡ್ತಾರೆ ಅವತ್ತಿನ ದಿನವೇ ನಾವು ಮಾಡ್ತೀವಿ. ಸೊ ನನ್ನ ವಾಯ್ಸ್ ಸ್ವಲ್ಪ ಡೌನ್ ಲೋ ಮಾಡ್ಕೊಂಡು ಮಾತಾಡ್ತಾಯಿದ್ದೀನಿ. ವೈನಿದಿ ಮಲಗಿದ್ದಾಳೆ, ಸೊ ಯಾರು ಏನು ಅಂದ್ಕೋಬೇಡಿ. ಸೊ ನಾವು ಪೂಜೆಗೆ ಎಲ್ಲ ಐಟಮ್ಸ್ನೂ ರೆಡಿ ಮಾಡ್ಕೊಂಡ್ವಿ. ಆಮೇಲೆ ಬೆಳಗ್ಗೆಯಿಂದನೇ ಕೆಲಸ ಇತ್ತು. ಸೊ ನಾನು ಮಧ್ಯೆ ಹಾಗೆ ಒಂದೊಂದು ಕ್ಲಿಪ್ ತೊಗೊಂಡಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ವೈನಿ ದಿನ ರೆಡಿ ಮಾಡಿದೆ ನಾನು. ಯೂಶ್ವಲಿ ಈ ಥರ ನಾಗರ ಪಂಚಮಿಗೆಲ್ಲ ವೈಟ್ ಆ್ಯಂಡ್ ವೈಟ್ ಹಾಕೋತಾರೆ. ಸೊ ಅವಳಿಗೂ ವೈಟ್ ಫ್ರಾಕ್ ಹಾಕಿ ರೆಡಿ ಮಾಡಿದ್ದೆ. ನೆಕ್ಸ್ಟ್ ಅವಳು ರೆಡಿ ಆದಮೇಲೆ ನಾವೆಲ್ಲ ರೆಡಿಯಾಗಿ ನಾನು ರೆಡಿಯಾಗಿ ಮನೆಯಲ್ಲಿ ಪೂಜೆ ಮಾಡಬೇಕಿತ್ತು. ಸೊ ಮತ್ತೆ ಮನೆಯಲ್ಲೇ ಇದ್ದರು. ನಾವೆಲ್ಲ ಫಸ್ಟ್ ಹುತ್ತದ ಹತ್ರ ಹೋಗಿ ರೆಡಿ ಮಾಡ್ಕೊಳ್ಳೋಣ ಅಂತ ಹೊರಟ್ವಿ. ಅಲ್ಲೆಲ್ಲ ಗುಡಿಸಿ ಸ್ವಲ್ಪ ನೀರೆಲ್ಲ ಹಾಕೋಬೇಕಿತ್ತು. ಸೊ ಹಾಗಾಗಿ ನಾನು ವೈನಿದಿ ನಮ್ಮ ಮಾವ ಅಜ್ಜಿ ಮತ್ತು ಭರತ್ ಹೋದ್ವಿ. ಆಮೇಲೆ ನಮ್ಮ ಅತ್ತೆ ಜಾಯಿನ್ ಆದರು. ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿದ್ವಿ. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮನೆ ಹಬ್ಬ ಮಾಡ್ತಾಯಿದ್ದೀವಿ. ಹಬ್ಬ ಮಾಡ್ತಾಯಿದ್ದೀವಿ ಇವತ್ತು. ನಿಮ್ಮಮ್ಮ ಫುಲ್ ಸೆಟ್ಟಾಗಿ ಹೋಗಿದ್ದಾಳೆ. ಹೋಗೋಣ? ಅಪ್ಪ ಬೇಕಾ? ಏನಿದೆ ಬೇಕಾ ಅಪ್ಪ? ಆಮೇಲೆ ಹುತ್ತ ಬಂದು ಮೊದಲೆಲ್ಲ ನಾವು ಬೇರೆ ಕಡೆ ಮಾಡ್ತಾಯಿದ್ವಿ. ಅಲ್ಲಿ ಸ್ವಲ್ಪ ಅದನ್ನು ಹುತ್ತ ಎಲ್ಲ ಕೆಡವಿಬಿಟ್ಟು ಮನೆ ಕಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ದೂರ ಹೋಗಿ ಮಾಡ್ತಾಯಿದ್ವಿ. ಈಗ ಅಲ್ಲಿ ಬಿಟ್ಟಿದ್ದೀವಿ. ನಮ್ಮ ಮನೆ ಪಕ್ಕದ ರೋಡಲ್ಲೇ ಒಂದು ಹುತ್ತ ಕಾಣಿಸ್ತು. ಸೊ ಅಲ್ಲಿ ಸ್ವಲ್ಪ ಮುಳ್ಳು ಈ ಥರ ಎಲ್ಲ ಬೆಳೆದ್ಬಿಟ್ಟಿತ್ತು. ಸ್ವಲ್ಪ ಕಷ್ಟ ಆಯಿತು ಓಡಾಡೋದಕ್ಕೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಇರೋದ್ರಲ್ಲೇ ಕ್ಲೀನ್ ಮಾಡ್ಕೋಬೇಕು ಅಂದ್ಬಿಟ್ಟು ಎಲ್ಲ ನಾನು ಗುಡಿಸಿ ಕ್ಲೀನ್ ಮಾಡಿದೆ. ಹುಲ್ಲೆಲ್ಲ ಕಿತ್ತಾಕೋಕ್ಕಾಗಲಿಲ್ಲ. ಕೈಯಲ್ಲಿ ಮುಳ್ಳೆಲ್ಲ ಇತ್ತು. ಅದಕ್ಕೆ ವೈನಿ ದಿನ ಒಂದು ಸೈಡಲ್ಲಿ ರೆಡಿ ಮಾಡಿ ಗೊಂಬೆ ಥರ ಕೂರಿಸಿದ್ದೀವಿ. ಅದೊಳ್ಳೆ ಡಾಲ್ ಥರ ಕೂತಿದೆ ನೋಡಿ. ಅವಳೀಗ ಕ್ಯಾಮ್ರಾ ನೋಡಿದ್ರೆ ಸಾಕು ಹಾಯ್ ಬೆಬೆಬು ಅಂತಾಳೆ ಅವಳ ಭಾಷೆಯಲ್ಲಿ. ನಾನು ಮಾತಾಡೋದು ನೋಡಿ ಅವಳು ಅದನ್ನು ಕಲ್ತ್ಬಿಟ್ಟಿದ್ದಾಳೆ ಇವಾಗ. ಸೊ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಇದು ನನ್ನ ತವ್ರ ಮನೆ ಕಡೆ ಹೇಗೆ ಅಂದರೆ ಅವರು ನಾಗರ ಪಂಚಮಿ ನಮ್ಮನೆ ಮಾಡಲ್ಲ. ಬಟ್ ನಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ಮಾಡ್ತಾರೆ. ನಾವು ನೋಡಿರೋದು ಹೇಗೆಂದರೆ ಅವರು ಬೆಳಗ್ಗೆಯಿಂದನೇ ಸುಮಾರು ತರಕಾರಿಗಳು ತರಿಸಿರ್ತಾರೆ. ಎಲ್ಲನೂ ಕಟ್ ಮಾಡಿಕೊಂಡು ತುಂಬ ಅಂದರೆ ತುಂಬ ಅಡುಗೆ ಮಾಡ್ತಾರೆ. ಆವತ್ತಿನ ದಿನ ಅವ್ರು ಅರಿಶಿನ ಏನೂ ಯೂಸ್ ಮಾಡಲ್ಲ ಊಟಕ್ಕೆ, ಅಂದರೆ ಪ್ರಸಾದಕ್ಕೆ. ಒಂಥರ ವೆಜಿಟೇಬಲ್ಸ್ ಎಲ್ಲ ಹಾಕಿ ಒಂದು ಪಲಾವ್ ಥರ ಮಾಡ್ತಾರೆ. ಮತ್ತು ಸಾಂಬಾರು ಅಷ್ಟೇ, ಮಸಾಲೆ ಏನೂ ಹಾಕೋದಿಲ್ಲ. ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡಿ ಅದನ್ನು ಸಂಜೆ ಒಂದು 4-5 ಗಂಟೆ ಥರ ಹುತ್ತದ ಹತ್ರ ಹೋಗಿ ಎಲ್ಲ ಪೂಜೆ ಮಾಡ್ಕೊಂಡು ಅವ್ರ ಅಕ್ಕಪಕ್ಕದ ಜನ ಎಲ್ಲರನ್ನೂ ಕರೀತಾರೆ. ಸೊ ಎಲ್ಲರನ್ನೂ ಕರೆದು ಪೂಜೆ ಮಾಡಿಬಿಟ್ಟು ಅವರಿಗೆ ಅಲ್ಲಿ ಪ್ರಸಾದ ಅಂದರೆ ಊಟನ ಅಲ್ಲೇ ಕೊಡ್ತಾರೆ ಅವರಿಗೆ ತಿನ್ನೋದಕ್ಕೆ. ನೆಕ್ಸ್ಟ್ ಮನೆಗೆ ಬಂದಮೇಲೆ ಎಲ್ಲರ ಮನೆಗೂ ಪ್ರಸಾದ ಹಂಚ್ತಾರೆ. ಆ ಥರ ನನ್ನ ತವ್ರ ಮನೆ ಕಡೆ ನಾನು ನೋಡಿರೋದು. ಬಟ್ ಇಲ್ಲಿ ನನ್ನ ಗಂಡನ ಮನೆ ಕಡೆ ಹೇಗೆ ಅಂದರೆ ಇವರು ನಮ್ಮ ಮನೆಯಲ್ಲೂ ಅಷ್ಟೇ ಸಾಂಬಾರಿಗೆಲ್ಲ ಏನೂ ಮಸಾಲೆ ಹಾಕೋದಿಲ್ಲ. ಒಗ್ಗರಣೆನೂ ಅವತ್ತಿನ ದಿನ ಫುಲ್ ಹಾಕಲ್ಲ. ಒಗ್ಗರಣೆ ಏನೂ ಕೊಡಲ್ಲ ಮನೆಯಲ್ಲಿ. ಘಾಟೆಲ್ಲ ಆಗುತ್ತೆ ಅಂತ ಕೊಡಬಾರ್ದು ಅಂತಾರಂತೆ, ಅದು ಕೊಡೋಂಗಿಲ್ವಂತೆ. ಸೊ ಹಾಗಾಗಿ ಸಾಂಬಾರಿಗೂ ಮಸಾಲೆ ಎಲ್ಲ ರುಬ್ಬಲ್ಲ, ಹಾಗೆ ಮಾಡೋದು. ಕಾಳೆಲ್ಲ ಹಾಕಿಬಿಟ್ಟು ಮತ್ತು ಹಲಸಿನಕಾಯಿ ಬರುತ್ತಲ್ಲ, ಹಲಸಿನಕಾಯಿನ ಹಾಕ್ತಾರೆ ಸಾಂಬಾರಿಗೆ. ಸೊ ಇದು ನನ್ನ ಗಂಡನ ಮನೆ ಕಡೆ ಮಾಡೋ ಥರ ಪದ್ಧತಿ. ಮತ್ತು ಇವರು ಪ್ರಸಾದನ ಯಾರಿಗೂ ಕೊಡಲ್ಲಂತೆ. ಎಲ್ಲನೂ ಅಲ್ಲೇ ತಿಂದ್ಬಿಟ್ಟು ನಾವೇ ಮನೆಯವರೇ ತಿನ್ನಬೇಕಂತೆ. ಹೊರಗಿನವ್ರು ಯಾರಿಗೂ ಒಂದು ಸ್ವಲ್ಪನೂ ಪ್ರಸಾದ ಕೊಡೋಂಗಿಲ್ಲಂತೆ. ಸೊ ನಾವೇ ಎಲ್ಲ ತಿಂದು ಖಾಲಿ ಮಾಡಿಬಿಟ್ಟು ಮನೆಗೆ ಬರಬೇಕು. ಆ್ಯಕ್ಚುಲಿ ಮನೇಲಿ ಯಾರಾದರೂ ಒಬ್ಬರು ಉಪವಾಸ ಕೂಡ ಇರ್ತಾರೆ ನಮ್ಮ ಮನೆಯಲ್ಲಿ. ನನಗೂ ಉಪವಾಸ ಎಲ್ಲ ಸೀರಿಯಸ್ ಆಗಿ ಇರೋಕ್ಕಾಗಲ್ಲ. ಅವಾಗೆಲ್ಲ ಇರ್ತಾಯಿದ್ದೆ ನಾನು ಕಾಲೇಜ್ ಡೇಸಲ್ಲಿ. ಮದುವೆಗೂ ಮುಂಚೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅದು ಇದು ಅಂದ್ಕೊಂಡು ನನಗೆ ಆಗೋದೇ ಇಲ್ಲ. ನನಗೆ ಈಗಲೇ ಸ್ವಲ್ಪ ಕುತ್ಕೊಂಡು ಸಡನ್ನಾಗಿ ಎದ್ಬಿಟ್ರೆ ಒಂಥರ ತಲೆ ಎಲ್ಲ ತಿರುಗ್ದಂಗೆ ಅನಿಸುತ್ತೆ. ಸೊ ಅದಕ್ಕೆ ನಾನು ರಿಸ್ಕೇ ತೊಗೊಳ್ಳಲ್ಲ. ಸೊ ಅದಕ್ಕೆ ಭರತ್ ಉಪವಾಸ ಇದ್ದರು. ಆಮೇಲೆ ಈ ಥರ 3 ಎಡೆ ಇಡ್ತಾರೆ. 3 ಎಡೆ ಇಟ್ಬಿಟ್ಟು 3 ಅದೇ ನಾವು ಊಟಕ್ಕೆಲ್ಲ ಮುದ್ದೆ ಮತ್ತು ಸಾಂಬಾರು, ಇನ್ನೊಂದು ಅದೇನೋ ಉಂಡೆ ಥರ ಇರುತ್ತೆ, ಬೆಲ್ಲ ಮತ್ತು ಇದು ಎಳ್ಳು ಅದೇನೇನೋ ಹಾಕಿ ಮಾಡ್ತಾರೆ. ಚಿನ್ನ ನಿದ್ದೆ ಬರ್ತಿದ್ಯಾ? ಚಿನ್ನಿ ತಾಚಿ ಮಾಡ್ತೀಯಾ? ಮನೆಗೆ ಹೋಗೋಣ? ಮನೇಲಿ ತಾಚಿ ಮಾಡ್ತೀಯಾ? ಇಲ್ಲಿ ತಾಚಿ ಮಾಡಲ್ವಾ? ಯಾಕೆ? ಹಸುವಾಗ್ತಿದ್ಯಾ? ಮಮ್ಮಮ್ಮ ಬೇಕಾ? ಏನು ತಿಂತೀಯಾ?
ಬಿಸ್ಕೆಟ್, ನೋ ಬಿಸ್ಕೆಟ್. ಅದು ಒಂದು, ಮತ್ತು ಪ್ರಸಾದಕ್ಕೆ ಅಂತ ಅಕ್ಕಿ ಮತ್ತು ಕಡಲೆಕಾಳು ನೆನೆಸಿಟ್ಟಿರ್ತಾರೆ ಅದು, ಮತ್ತು ರೈಸು, ಇಷ್ಟು ಪ್ರಸಾದ ಮಾಡ್ಕೊಂಡು ಹೋಗಿದ್ವಿ. ಮತ್ತು ಹುತ್ತಕ್ಕೆ ಹಾಲು ಬಿಡೋದಕ್ಕೆ ಅಂತ ಹಾಲು. ನಿದ್ದೆ ಟೈಮಲ್ಲಿ ನಾವು ಹೋಗಿದ್ದು, ಅದು ಪಾಪ ಫುಲ್ ನಿದ್ದೆ ತೂಕಡಿಸ್ತಾ ಇತ್ತು, ಅಲ್ಲೇ ಕೂತ್ಕೊಂಡು ನಿದ್ದೆ ಮಾಡ್ತೀಯ ಅಂದರೆ ಹ್ಞೂ ಅಂತ ಇತ್ತು ಪಾಪಜ್ಜಿ. ಆಮೇಲೆ ಇದಕ್ಕೆ ಸಪ್ರೇಟಾಗಿ ಹುತ್ತಕ್ಕೆ ಹಾಕೋಕ್ಕೆ ಅಂತ ತಾಳಿ ಕೂಡ ಇದೆ. 5 ತಾಳಿ ಏನೋ ಒಂದೇ ದಾರದಲ್ಲಿ ಕಟ್ಟಿದ್ದಾರೆ. ಓಲೆನೂ ಕೂಡ ಇದೆ. ಸೊ ಅದನ್ನು ಹುಷಾರಾಗಿ ಎತ್ತಿಟ್ಟಿರ್ತೀವಿ. ಈ ಹಬ್ಬದ ಟೈಮಲ್ಲಿ ಅಷ್ಟೇ ತೆಗಿಯೋದು. ಸೊ ಮತ್ತು ಈ ಎಲೆನಲ್ಲೇ ಮಾಡಿ ಎಡೆ ಇಡಬೇಕಂತೆ. ನಾವು ಕೂಡ ಅದೇ ಎಲೆಯಲ್ಲಿ ಊಟ ಮಾಡಬೇಕಂತೆ. ಸೊ ಈ ಥರ ಒಂದು ಪ್ರೊಸೀಜರ್ ಇದೆ. ಸೊ ನಿಮ್ಮ ಕಡೆ ನೀವೆಲ್ಲ ಹೇಗೆ ನಾಗರ ಪಂಚಮಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ತವ್ರ ಮನೆ ಕಡೆ ಇದು ಮಾಡಿಲ್ಲ ಅಲ್ಲ, ನನಗಷ್ಟು ಐಡಿಯಾ ಇಲ್ಲ. ಸೊ ಇಲ್ಲಿಗೆ ಬಂದಮೇಲೆ ಮಾಡ್ತಾ ಇರೋದು. ಒಂದು ವರ್ಷ ಏನೋ ನಾನು ಯಾರನ್ನೋ ಕರೆದ್ಬಿಟ್ಟು ಪ್ರಸಾದ ಅಂತ ಬಾಳೆಹಣ್ಣು ಕೊಟ್ಟಿದ್ದೆ. ಸೊ ಅವಾಗ ಮತ್ತೆ ಹೇಳಿದರು ಕೊಡಬಾರ್ದು, ಹಾಗೆ ನಾವೇ ತಿನ್ನಬೇಕಷ್ಟೇ ಮನೆಯವರು ಅಂತ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬರೋ ಅಷ್ಟರಲ್ಲೇ ಟೈಮ್ ಆಗಿಬಿಟ್ಟಿತ್ತು. ತುಂಬ ಒಂದು 6:30-7 ಗಂಟೆ ಆಗಿಬಿಟ್ಟಿತ್ತು ಅಂದ್ಕೊಳ್ಳಿ. ಸೊ ಹೀಗಾಯಿತು ನಮ್ಮ ನಾಗರ ಪಂಚಮಿ. ನಾವೆಲ್ಲ ರೆಡಿ ಮಾಡಿ ವೆಯ್ಟ್ ಮಾಡಿದ್ವಿ ಒಂದು 5 ನಿಮಿಷ. ಆಮೇಲೆ ನಮ್ಮ ಅತ್ತೆ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಬಿಟ್ಟು ಅವರು ಬಂದರು ಅಲ್ಲಿಗೆ. ವಾಕೇಬಲ್ ನಮ್ಮ ಮನೆಯಿಂದ ತುಂಬ ನಿಯರ್ ಬೈ. ಸೊ ಆಮೇಲೆ ಬಂದು ಅವೆಲ್ಲ ಪೂಜೆ ಮಾಡಿ ಮತ್ತು ಬೆರಣಿ ಇಳಿದೆ. ಕೆಲವ್ರಿಗೆ ಗೊತ್ತಿರುತ್ತೋ ಗೊತ್ತಿಲ್ಲ ನನಗೆ. ಸಗಣಿನಲ್ಲಿ ಬೆರಣಿ ಮಾಡ್ತಾರೆ, ಹಳ್ಳಿಗಳ ಕಡೆ ಎಲ್ಲ ಮಾಡ್ತಾಯಿದ್ರು. ನಾವು ಚಿಕ್ಕ ವಯಸ್ಸಿಂದನೂ ನೋಡಿದ್ದೀವಿ. ಸೊ ಆ ಬೆರಣಿನಲ್ಲಿ ಅದನ್ನು ಕರ್ಪೂರ ಇಟ್ಬಿಟ್ಟು ಅದಕ್ಕೆ ಪೂಜೆ ಎಲ್ಲ ಆದಮೇಲೆ ಬೆಣ್ಣೆನ ಕರ್ಪೂರದೊಳಗೆ ಅಂದರೆ ಆ ಬೆರಣಿ ಒಳಗಡೆ ಹಾಕಬೇಕು. ಅದು ಒಂದು ಪದ್ಧತಿ. ಪೂಜೆ ಮಾಡಾದಮೇಲೆ ಎಲ್ಲ ಗಂಧದ ಕಡ್ಡಿ ಇದು ಎಲ್ಲ ಬೆಳಗಿದ್ಮೇಲೆ ಮತ್ತು ಇನ್ನೊಂದೇನೆಂದರೆ ಗಂಟೆ ಅಲ್ಲಾಡ್ಸಂಗಿಲ್ವಂತೆ ಈ ಇದರಲ್ಲಿ, ಈ ಹಬ್ಬದಲ್ಲಿ. ಸೊ ಮಿಸ್ಸಾಗಿ ಗಂಟೆ ತಂದಿದ್ವಿ, ಅದನ್ನು ವೈನಿದು ಇಟ್ಕೊಂಡು ಅಲ್ಲಾಡಿಸ್ತೈತೆ ಪಾಪ. ಅದಕ್ಕೇನೋ ಒಂಥರ ಹೊಸದು ಇದೆಲ್ಲ. ಮತ್ತು ಅಲ್ಲಿ ಸುತ್ತಕೊಂಡು ಪೂಜೆ ಮಾಡೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಕಾಲಿಗೆಲ್ಲ ಮುಳ್ಳು ಚುಚ್ಚುತ್ತಾ ಇತ್ತು. ಸೊ ಒಂಥರ ಚೆನ್ನಾಗಿತ್ತು. ಈ ಥರ ಹೊರಗಡೆ ತಿನ್ನೋದು ಅಂದರೆ ಈ ಥರ ಓಪನ್ ಏರಿಯಾನಲ್ಲಿ ನನಗೆ ಊಟ ಮಾಡೋದು ಎಲ್ಲ ಕೂತ್ಕೊಂಡು ಆ ಥರ ಅಂದರೆಲ್ಲ ತುಂಬ ಇಷ್ಟ ಆಗುತ್ತೆ. ಬಟ್ ಆ ಎಲೆಯಲ್ಲಿ ಅಷ್ಟು ಕಂಫರ್ಟ್ ಇರಲಿಲ್ಲ. ಎಲೆನ ನೀಟಾಗಿ ಬೇರೆ ಚುಚ್ಚಿರಲಿಲ್ಲ, ಹಾಗಾಗಿ ಕಂಫರ್ಟಬಲ್ ಅನ್ನಿಸ್ಲಿಲ್ಲ. ನಾನು ಮಧ್ಯಾಹ್ನ ಊಟನೂ ಕೂಡ ಮಾಡಿದ್ದೆ, ಸ್ವಲ್ಪನೇ ಮುದ್ದೆ ತಿಂದೆ ಅಷ್ಟೇ. ವೈನಿದಿ ನಾನು ಪೂಜೆ ಮಾಡ್ತಾಯಿದ್ರೆ ಗಂಟೆ ಆಡಿಸ್ತಾ ಇದ್ಲು ಕೂತ್ಕೊಂಡು. ಹಾಗೆ ಒಬ್ಬರಾದ್ಮೇಲೆ ಒಬ್ಬರೇ ಎಲ್ಲರೂ ಪೂಜೆ ಕೂಡ ಮಾಡಿದ್ವಿ. ಪೂಜೆ ಆದಮೇಲೆ ಮತ್ತು ಕೈ ಕಟ್ಕೊಳ್ಳೋಕ್ಕೆ ಅಂತ ಅರಿಶಿನ ದಾರನ ಮನೆಯಿಂದ ಮಾಡ್ಕೊಂಡು ಹೋಗಿದ್ವಿ. ಯಾವುದೂ ನಾವು ಅಲ್ಲಿ ಮಾಡಲಿಲ್ಲ, ಎಲ್ಲನೂ ಮನೆಯಿಂದನೇ ರೆಡಿ ಮಾಡಿಕೊಂಡು ತೊಗೊಂಡು ಹೋಗಿದ್ವಿ.
ಅರಿಶಿನ ದಾರನ ಕೈಗಾದರೂ ಕಟ್ಕೊಬೋದು, ಕುತ್ತಿಗೆಗಾದರೂ ಕಟ್ಕೊಬೋದು, ಅದು ನಮ್ಮ ಇಷ್ಟ. ಸೊ ನೆಕ್ಸ್ಟು ಹಾಲು ಪೂಜೆ ಎಲ್ಲ ಆದಮೇಲೆ ಒಬ್ಬೊಬ್ಬರೇ ಹಾಲು ಎರಿಬೇಕಿತ್ತು. ವೈನಿ ದಿನ ಅವ್ರ ಅಪ್ಪ ಇಟ್ಕೊಂಡು ಹಾಲು ಹಾಕಿದ್ರು. ಸೊ ನಾವು ಎಲ್ಲ ಹಾಕಿದ್ವಿ. ವೈನಿಧಿ ಕತ್ತಿಗೆ ದಾರ ಕಟ್ಟಿಸ್ಕೊಂಡಿದ್ಲು. ಆಮೇಲೆ ನಾನು ಕೈ ಕಟ್ಕೊಂಡಿದ್ದು ನೋಡಿ ಮತ್ತೆ ನನಗೂ ಬೇಕು ಅಂದ್ಲು. ಸೊ ಮತ್ತೆ ಕೈಗೆ ಕಟ್ಟಿದ್ವಿ. ಆಮೇಲೆ ನಾವೆಲ್ಲ ಅಲ್ಲಿ ಪ್ರಸಾದ ಸೊಳ್ಳೆ ಎಲ್ಲ ಬೇರೆ ಬಂದ್ಬಿಡುತ್ತೆ ಅಂತ ಬೇಗ ಬೇಗ ಪ್ರಸಾದ ತಿಂದ್ವಿ. ಅವಳೇನು ಮಾಡಿದ್ಲು ಗೊತ್ತಾ, ಇದು ಹಲಸಿನಕಾಯಿ ಬರುತ್ತಲ್ಲ ಅದನ್ನು ಚಿಚ್ಚಿ ಚಿಚ್ಚಿ ಅಂದ್ಕೊಂಡು ಅವಳು ನಾನ್ ವೆಜ್ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಚಿಚ್ಚಿ ಚಿಚ್ಚಿ ಅಂದ್ಕೊಂಡು ತಿಂದ್ಲು ಅವಳು ಚೆನ್ನಾಗಿ ತಿಂದ್ಲು, ಅವ್ರ ಅಜ್ಜಿಗೂ ತಿನ್ನಿಸಿದ್ಲು. ಸೊ ನಾನು ಸ್ವಲ್ಪ ಮುದ್ದೆ ತಿಂದೆ ಅಷ್ಟೇ. ಭರತ್ತು ಊಟ ಮಾಡಿರಲಿಲ್ಲ, ಅವರು ಒಂದು ಸ್ವಲ್ಪ ಮುದ್ದೆ ತಿಂದು ಆಮೇಲೆ ಮನೆಯಲ್ಲಿ ಊಟ ಮಾಡೋಣ ಅಂತ ಬಂದುಬಿಟ್ವಿ. ಅಲ್ಲಿ ಅದೇ ಕಂಫರ್ಟ್ ಆಗಲಿಲ್ಲ ಅಂತ ಹೇಳಿದ್ನಲ್ಲ, ಸೊ ಆ ರೀಸನ್ಗೆ ಎಲ್ಲ ಸ್ವಲ್ಪ ಸ್ವಲ್ಪ ತಿಂದ್ಕೊಂಡು ನಾವು ಹೊರಟಾಗ ಆಲ್ಮೋಸ್ಟ್ 7 ಗಂಟೆ ಆಗಿಬಿಟ್ಟಿತ್ತು. ಭರತ್ ಮತ್ತು ಅಜ್ಜಿಗೆಲ್ಲ ಅಲ್ಲಿಗೆ ಕೊಟ್ವಿ. ಕಾರೊಳಗೆ ಕೂತಿದ್ರು, ಅಜ್ಜಿನ ಇಳಿಸ್ಲಿಲ್ಲ. ಸೊ ಅಜ್ಜಿಗೂ ಅಲ್ಲೇ ಕೊಟ್ಬಿಟ್ಟು ಪ್ರಸಾದನ. ಭರತ್ ಮತ್ತು ಅಜ್ಜಿ ನಮ್ಮ ಮಾವ ಕಾರಲ್ಲಿ ಬಂದರು. ನಾನು ವೈನಿದಿನ ಮತ್ತೆ ನಡ್ಕೊಂಡು ಬಂದ್ವಿ, ಹೇಗೂ ಮನೆ ಹತ್ತಿರ ಅಲ್ವಾ ಅಂತ. ಸೊ ಇದಾಗಿತ್ತು ನಮ್ಮ ಹಬ್ಬದ ಸೆಲೆಬ್ರೇಷನ್. ನೀವೆಲ್ಲ ಹೇಗೆ ಮಾಡ್ತೀರಾ, ಯಾರೆಲ್ಲ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ನನಗೆ. ನಮ್ಮ ಮನೆ ಹತ್ರ ಗಣಪತಿ ದೇವಸ್ಥಾನ ಇದೆ. ಅಲ್ಲಿ ಒಂದು ಇದು ಕಳಸ ಪ್ರತಿಷ್ಠಾಪನೆ ನಡೀತಾ ಇತ್ತು. ಸೊ ಹಾಗಾಗಿ ಅವ್ರ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದರು, ವೈನಿಧಿ ಬಾ ಹೋಗೋಣ ಅಂತ ಕರ್ಕೊಂಡು ಹೋಗೋದಕ್ಕೆ ಅಂತ. 3 ಡೇಸ್ ಇತ್ತು ಅದು. ಶನಿವಾರ, ಭಾನುವಾರ ಮತ್ತು ಸೋಮವಾರ ಅವರು ಗೋಪುರ ಕಟ್ಟಿದ್ರು. ಗೋಪುರದ ಮೇಲೆ ಕಳಸ ಪ್ರತಿಷ್ಠಾಪನೆ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾವೆಲ್ಲ ಅಲ್ಲಿಗೆ ಹೊರಟ್ವಿ ಮನೆಗೆ ಬಂದಮೇಲೆ. ಈಗ ವೈನಿಧಿನ ಹಿಡಿಯೋದು ತುಂಬ ಕಷ್ಟ ಆಗುತ್ತೆ. ಹೆಂಗೆ ಬೇಕು ಹಂಗೆ ಓಡ್ತಾಳೆ. ಏನು ಗಾಡಿ ಬರ್ತಿದ್ರು ನೋಡಲ್ಲ. ತುಂಬ ತರಲೆ ಥರ ಆಡ್ತಿದ್ದಾಳೆ. ಈಗ ದೊಡ್ಡವಳಾಗ್ತಾ ಅವಳನ್ನು ಕಂಟ್ರೋಲ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ನನಗಂತೂ. ಸೊ ಅಲ್ಲಿ ರಾತ್ರಿ ಪ್ರಸಾದ ಮತ್ತು ಬೆಳಗ್ಗೆ ಪ್ರಸಾದ ಎಲ್ಲ ಇತ್ತು. ನೆಕ್ಸ್ಟ್ ಡೇ ಎಲ್ಲ ಮತ್ತು ನೆಕ್ಸ್ಟ್ ಭಾನುವಾರ ಮಧ್ಯಾಹ್ನ ಅನ್ನ ಸಂತರ್ಪಣೆ ಎಲ್ಲ ಮಾಡಿಸಿದ್ರು. ಸೊ ಅವಾಗೆಲ್ಲ ಹೋದೆ. ನಾನು ಸಂಡೇ ಮಧ್ಯಾಹ್ನನೂ ಕೂಡ ಹೋಗಿ ಪ್ರಸಾದ ಅಲ್ಲೇ ತಿನ್ಕೊಂಡು ಬಂದ್ವಿ. ಸೊ ನೋಡಿ ಇವರೆಲ್ಲ ಇದ್ಬಿಟ್ರಂತ ಅವಳಿಗೆ ಇನ್ನೂ ಜೋಶ್ ಜಾಸ್ತಿ ಆಗುತ್ತೆ, ಎಕ್ಸೈಟ್ಮೆಂಟು ಇನ್ನೂ ಓವರಾಗಿ ಆಡ್ಬಿಡ್ತಾಳೆ ವೈನಿಧಿ. ಆಮೇಲೆ ಅಲ್ಲಿ ಸಂಜೆ ಹೋಮ ಎಲ್ಲ ಇಡಿಸ್ಕೊಂಡಿದ್ರು. ಆದಿಚುಂಚನಗಿರಿ ಮಠದಿಂದ ಸ್ವಾಮೀಜಿನ ಕೂಡ ಕರೆಸಿದ್ರು. ನೈಟಿಂದ ಬೆಳಗ್ಗೆವರೆಗೂ ಹೋಮ ಇತ್ತು. ಬಟ್ ನಾವು 1 ಅವರ್ ಏನೋ ಇದ್ಬಿಟ್ಟು ಎಲ್ಲ ನೋಡಿಕೊಂಡು ಬಂದ್ವಿ. ದೇವಸ್ಥಾನಕ್ಕೆ ಮನೆಗೆ ಬಂದು ಕಲೆಕ್ಷನ್ ಕೂಡ ಮಾಡಿದರು. ಸೊ ನಾವು ಸ್ವಲ್ಪ ನಮ್ಮ ಕೈಲಾದಷ್ಟು ಕೊಟ್ಟಿದ್ವಿ.
ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ರು. ಇನ್ನೂ ಏನು ಸ್ಟಾರ್ಟ್ ಮಾಡಿರಲಿಲ್ಲ, ಆಗ್ತಾನೆ ರೆಡಿ ಆಗ್ತಿತ್ತು. ಸೊ ಜನನೂ ಅಷ್ಟು ಕ್ರೌಡ್ ಇರಲಿಲ್ಲ. ನೆಕ್ಸ್ಟ್ ಡೇ ತುಂಬ ಕ್ರೌಡ್ ಆಗಿತ್ತು. ಮತ್ತು ಅವರು ಕಳಸಗಳನ್ನ 101 ಕಳಸನೋ ಏನೋ ಹೋಗ್ತಾರೆ ಅನ್ಕೋತೀನಿ. ಸೊ ಆ ಕಳಸನ ತಂದು ಕೊಡಿ ಅಂತ ಹೇಳಿದ್ರು. ಸೊ ನಾನು ವೈನಿರಿ ಕೈಲೊಂದು ಹಿಡಿಸ್ಕೊಂಡು ನಾನೊಂದು ಹಿಡ್ಕೊಂಡು ಕಳಸ ತೊಗೊಂಡು ಹೋಗಿ ಕೊಟ್ವಿ. ಸೊ ಇದಾದಮೇಲೆ ನಾವು ಎಲ್ಲಿಗೆ ಹೋದ್ವಿ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಹೀಗೆ ವೀಡಿಯೋನ ನೋಡ್ತಾ ಇರಿ. ದೇವಸ್ಥಾನದ ಹತ್ತಿರ ಒಂದು 5 ನಿಮಿಷ ನಡ್ಕೊಂಡು ಹೋದರೆ, ಸೊ ಕಾರಲ್ಲಿ ಒಂದು 2 ನಿಮಿಷ ಅಷ್ಟೇ. ಸೊ ಅಲ್ಲೇನೋ ಫೋಕಸ್ ಲೈಟಾಗಿ ಕಾಣಿಸ್ತು ನಮಗೆ. ಏನೋ ಫಂಕ್ಷನ್ ನಡೀತಿರ್ಬೋದು ಅಂತ ಹೋದ್ವಿ. ನೋಡಿ ದೇವಸ್ಥಾನದ ಫಂಕ್ಷನ್ಗೋಸ್ಕರ ಈ ಥರ ಎಲ್ಲ ಸ್ಟ್ರೀಟ್ಗೆಲ್ಲ ಫುಲ್ ಉದ್ದಕ್ಕೂ ಇದಾಕ್ಸಿದ್ರು ಸೀರಿಯಲ್ ಸೆಟ್ ಎಲ್ಲ, ಮತ್ತು ಕಳಸ ತೊಗೊಂಡು ಹೋಗ್ತಾಯಿದ್ರು ರೋಡಲ್ಲಿ. ಹಾಗೆ ಅದು ಒಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಒಂದು ಗ್ರೌಂಡ್ ಇದೆ ನಮ್ಮ ಮನೆ ಹತ್ರನೇ. ಆ ಗ್ರೌಂಡಲ್ಲಿ ಸ್ಕೂಲ್ ಡೇ ನಡೀತಾ ಇತ್ತು. ವೈನಿದೆ ಇಲ್ಲಿ ಹೋದ್ಮೇಲಂತೂ ನಮ್ಮ ಕೈಗೆ ಸಿಕ್ಕಿಲ್ಲ, ಹಂಗೆ ಆಡ್ಬಿಟ್ಲು. ಸ್ಟಾರ್ಟಿಂಗ್ ಸುಮ್ಮನೆ ಇದ್ಲು, ಆಮೇಲೆ ಅವಳನ್ನು ಫುಲ್ ಸ್ಟೇಜ್ ಮುಂದೆ ಕರ್ಕೊಂಡೋದ್ವಿ. ಅವಾಗ ಅವಳು ಜೋಶ್ ನೋಡಬೇಕಿತ್ತು. ಮುಂದೆ ವೀಡಿಯೋನಲ್ಲಿ ತೋರಿಸಿದ್ದೀನಿ ನೋಡಿ, ಏನು ಡ್ಯಾನ್ಸ್ ಮಾಡೋದು, ಎಕ್ಸೈಟ್ಮೆಂಟಲ್ಲಿ ಓಡೋದು ಬೀಳೋದು ಎಲ್ಲ ಮಾಡಿಬಿಟ್ಲು. ಓಡೋಕ್ಕೋಗಿ ಬಿದ್ದೋದ್ಲು. ಎಷ್ಟು ಚೆನ್ನಾಗಿ ಅನಿಸುತ್ತಲ್ವ ಇದು ಸ್ಕೂಲ್ ಡೇ ಎಲ್ಲ. ಮಕ್ಳಿಗೆ ಸ್ಟೆಪ್ಸೇ ಬರೋಲ್ಲ, ಈಗ ಒಂದೊಂದು ಒಂದೊಂದು ಥರ ಮಾಡ್ತಾ ಇರುತ್ತೆ. ಅದು ನೋಡೋದೇ ಒಂದು ಚೆಂದ. ಮತ್ತು ಅದ್ರ ಬಟ್ಟೆಗಳು ಒಂಥರ ಸಖತ್ ಖುಷಿ ಅನಿಸುತ್ತೆ. ಸೊ ಮತ್ತು ಈ ಸ್ಕೂಲ್ ಡೇನಲ್ಲಿ ಏನಂದರೆ ಮಕ್ಕಳ ಜೊತೆ ಟೀಚರ್ಸು ಕೂಡ ಡ್ಯಾನ್ಸ್ ಮಾಡಿದ್ರು. ಅದು ಕೆಲವೊಂದು ಸಾಂಗ್ಸ್ನ ಅದಕ್ಕೆ ಸೂಟ್ ಆಗೋ ಥರ ಹಾಕಿದರು. ಸೊ ಆ ಸಾಂಗ್ಸಿಂದ ಆ ಡ್ಯಾನ್ಸಿಗೆ ಅಷ್ಟು, ಮತ್ತು ಟೀಚರ್ಸ್ ಡ್ಯಾನ್ಸ್ ಮಾಡಿದ್ದೆಲ್ಲ ಆ ಸಾಂಗಿಗೆ ಅಷ್ಟು ಚೆನ್ನಾಗಿ ಅನ್ನಿಸ್ತಿತ್ತು. ನಾನು ಕಾಪಿರೈಟ್ ಇಶ್ಯೂಯಿಂದ ಅದು ಯಾವುದೂ ಕೂಡ ಹಾಕಿಲ್ಲ ಸಾಂಗೆಲ್ಲ, ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಬಟ್ ರಿಯಲ್ಲಾಗಿ ಚೆನ್ನಾಗಿತ್ತು ನೋಡಿ. ಎಷ್ಟು ಅದಕ್ಕೆ ಹೇಳೋದು ಗುರುಗಳು ಅಂತ ಅಲ್ವಾ. ಅದೇನೋ ದೇವ್ರನ್ನ ನೋಡೋಕ್ಕಾಗಲ್ಲ, ದೇವ್ರನ್ನ ಈ ಥರ ಕಾಣ್ತಾರೆ ಅಂತ ಹೇಳ್ತಾರಲ್ಲ. ಸೊ ಅದು ನಿಜ ಅನ್ನಿಸ್ತು. ಒಬ್ಬೊಬ್ಬರು ಮಕ್ಕಳು ಒಂದೊಂದು ಥರ ಸ್ಟೆಪ್ ಹಾಕ್ತಾಯಿದ್ರು. ಬಟ್ ಟೀಚರ್ಸ್ ಅದನ್ನು ನಿಂತ್ಕೊಂಡು ಆಪೋಸಿಟಲ್ಲಿ ಹೇಳ್ಕೊಡ್ತಾಯಿದ್ರು ಈ ಥರ ಮಾಡಬೇಕಂತ. ಇವರು ಬಂದು ಆ್ಯಕ್ಟರ್ ಕಮ್ ಪ್ರೊಡ್ಯೂಸರ್ ಮತ್ತು ಇನ್ನೂ ಯಾವುದ್ಯಾವುದೋ ಫೀಲ್ಡಲ್ಲಿ ಇದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಮನು ಅಂತ ಹೆಸರು ಇವ್ರದ್ದು. ಸೊ ಅವ್ರನ್ನ ಗೆಸ್ಟಾಗಿ ಕರೆಸಿದ್ರು. ಅವರು ಸ್ವಲ್ಪ ಸ್ಪೀಚ್ ಕೊಟ್ಟರು. ಮಕ್ಕಳಿಗೆ ಏನು ಇಂಪಾರ್ಟೆಂಟ್ ಇವತ್ತಿನ ಲೈಫಲ್ಲಿ, ಏನಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡಬಾರ್ದು ಅನ್ನೋದನ್ನು ಹೇಳಿದ್ರು. ಸೊ ಅವ್ರಿಗೂ ಸ್ವಲ್ಪ ಸನ್ಮಾನ ಎಲ್ಲ ಮಾಡಿದ್ರು. ಬಟ್ ನಾನು ಎಲ್ಲೂ ನೋಡಿಲ್ಲ ಇವ್ರನ್ನ. ಬಟ್ ಅವ್ರು ಹೇಳಿದ್ಮೇಲೆ ನನಗೂ ಗೊತ್ತಾಗಿತ್ತು. ಸೊ ನೋಡಿ ಅವ್ರು ಏನು ಹೇಳಿದ್ದಾರೆ. ಪಾಪ ಮಕ್ಕಳು ಪರ್ಫಾರ್ಮೆನ್ಸ್ ನೋಡಬೇಕು ಅಂತ ಬಂದಿರ್ತೀರ, ಜಾಸ್ತಿ ಟೈಮ್ ತಗೊಳ್ಳೋದಕ್ಕೆ ಹೋಗಲ್ಲ. ಎಲ್ಲ ತುಂಬ ಪುಟಾಣಿ ಮಕ್ಕಳು, ಅವ್ರಿಗೆ ಏನು ಹೇಳೋದಿದೆ, ಅವರಿಂದ ನೋಡಿ ನಾವು ಕಲಿಯೋದು ತುಂಬ ಇದೆ. ಆ ಮುಗ್ಧತೆ ಆಗಲಿ, ಪಾಪ ಅವರಿಗೆ ಜಾತಿ ಭೇದ ಭಾವ ಏನೂ ಗೊತ್ತಿರಲ್ಲ. ಪೇರೆಂಟ್ಸ್ ಬಂದಿರ ಒಂದೆರಡು ತಿಂಗಳು ಮಾತಾಡ್ತಾರೆ. ಅವ್ರ ಕನಸುಗಳಿಗೆ ಬೆಂಬಲವಾಗಿ ನಿಲ್ಲಿ. ಮತ್ತು ಜಾಸ್ತಿ ಏನು ಹೇಳೋದಕ್ಕೆ ಹೋಗಲ್ಲ, ಜಾಸ್ತಿ ಮೊಬೈಲ್ನ ಕೊಡೋದಕ್ಕೆ ಹೋಗ್ಬೇಡಿ. ಯಾಕೆಂದರೆ ಅದು ಒಂಟಿತನ ಮುಂದೆ ಹೋಗ್ತಾ ಹೋಗ್ತಾ ಕಾಡೋದಕ್ಕೆ ಶುರುವಾಗ್ಬಿಡುತ್ತೆ. ಅದಕ್ಕೆ ಅಡಿಕ್ಟ್ ಆಗ್ತಾ ಹೋಗುತ್ತೆ. ಆದಷ್ಟು ಆಚೆಯಲ್ಲಿ ಆಟ ಆಡೋದಕ್ಕೆ ಬಿಡಿ. ಮಕ್ಕಳ ಏಳಿಗೆಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ತಾ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತು ಒಂದು ನೆಕ್ಸ್ಟ್ ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ಇಲ್ಲೊಂದು ಹುಡುಗಿ ಮುಂದೆ ಕುಣಿತಾ ಇದ್ದಾಳೆ. ನಾನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಮುಂದೆ. ಇದು ಎಷ್ಟು ಮುದ್ದಾಗಿ ಕಾಣ್ತಾಯಿದೆ ನೋಡಿ. ಅದ್ರ ಬಟ್ಟೆಗೂ, ಅದ್ರ ಕೂದಲಿಗೂ, ಅದ್ರ ಸ್ಟೆಪ್ಪಿಗೂ. ಅದು ಆ ಏಜಿಗೆ ಅಷ್ಟು ಚೆನ್ನಾಗಿ ಸ್ಟೆಪ್ ಹಾಕ್ತಾಯಿತ್ತು. ಅದಕ್ಕೆ ಅದನ್ನು ಝೂಮ್ ಮಾಡಿ ಕ್ಯಾಪ್ಚರ್ ಮಾಡಿಕೊಂಡೆ. ನಂಗೆ ಸಖತ್ ಖುಷಿ ಅನ್ನಿಸ್ತು ಆ ಮಗು ನೋಡಿ.
ಸೊ ನನಗೆ ಹಿಂಗೆ ಆ್ಯಕ್ಟಿವ್ ಆಗಿರ್ತಾರಲ್ಲ ಮಕ್ಕಳು ಅಂಥವ್ರು ತುಂಬ ಇಷ್ಟ ಆಗುತ್ತೆ. ಅವ್ರು ನೋಡೋದಕ್ಕೆ ಹೆಂಗಾರ ಇರಲಿ, ಬಟ್ ನನಗೆ ಆ್ಯಕ್ಟಿವ್ ಆಗಿರ್ತಾರಲ್ಲ ಅಂಥವ್ರು ಕಂಡ್ರೆ ಸಖತ್ ಇಷ್ಟ ಆಗುತ್ತೆ. ನೆಕ್ಸ್ಟ್ ಇದು ಭರತನಾಟ್ಯಂ. ಇದಕ್ಕಂತೂ ವೈನಿದಕ್ಕೆ ಕುಣಿದು ಬಿಸಾಕಿದ್ದಾಳೆ. ಅವ್ರು ಹೆಂಗೆ ಮಾಡ್ತಾರೆ ಕುತ್ಕೊಂಡು ಕೈಯೆಲ್ಲ ಹಾಗೆ ಮಾಡಿದ್ದಾರೆ ನೋಡಿ. ಅದನ್ನು ಕೂಡ ಇದು ನಾನು ಆ ಕಡೆ ವಿಡಿಯೋ ಮಾಡೋಣ ಅಂತ ಹೋಗಿದ್ದೆ. ಅವ್ರ ಅಪ್ಪ ಇದನ್ನು ಕ್ಯಾಪ್ಚರ್ ಮಾಡಿರೋದು ನನಗೆ ಕರೆದು ತೋರಿಸಿದ್ರು. ಆಮೇಲೆ ಅವ್ಳು ಒಂಚೂರು ಮಾತಾಡಿಸ್ಬಿಟ್ರೆ ಸಾಕು ಡಿಸ್ಟ್ರಾಕ್ಟ್ ಆಗಿಬಿಡ್ತಾಳೆ ಇಂಥ ಟೈಮಲ್ಲಿ. ಅವಳಿಗೆ ಡ್ಯಾನ್ಸ್ ಮತ್ತು ಹಾಡು ಹೇಳೋದು ಇದರಲ್ಲಿ ತುಂಬ ಇಂಟ್ರೆಸ್ಟ್. ಅದಕ್ಕೆ ಜಾಸ್ತಿ ಡ್ಯಾನ್ಸ್ ಮಾಡುತ್ತೆ. ಮತ್ತು ನಾನೇನಾರು ಹಾಡು ಹೇಳ್ತಾಯಿದ್ರೆ ನನ್ನೇ ಅಬ್ಸರ್ವ್ ಮಾಡ್ತಾಳೆ. ಅವಳು ಅಂದ್ಕೊಂಡು ಅವಳ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇರ್ತಾಳೆ. ಸೊ ಅವಳು ಇಂಟ್ರೆಸ್ಟ್ ನಾನು ಜಾಸ್ತಿ ಇದರಲ್ಲೇ ನೋಡಿರೋದು. ಸೊ ನೋಡಿ ಹೇಗೆ ಡ್ಯಾನ್ಸ್ ಮಾಡ್ತಾಳೆ, ಹೇಗೆ ಓಡ್ತಾಳೆ, ಬೀಳ್ತಾಳೆ, ಎಲ್ಲ ಮಾಡಿಬಿಟ್ಟಿದ್ದಾಳೆ ಈ ಫಂಕ್ಷನಲ್ಲಿ ಅವಳು. ಅವ್ರ ಅಪ್ಪ ಹಿಡ್ಕೊಂಡ್ರು ನಿಲ್ತಾಯಿಲ್ಲ, ನಾನು ಹಿಡ್ಕೊಂಡ್ರು ನಿಲ್ತಾಯಿಲ್ಲ, ಒತ್ತಾಡ್ತಾಳೆ. ನಾನು ಕೆಳಗೆ ಹೋಗ್ತೀನಿ, ನನ್ನ ಮನೆಗೆ ಬರಲ್ಲ ಅಂತ ಹಠ ಮಾಡಿದ್ಲು ಗೊತ್ತಾ. ನಾನು ಮನೆಗೆ ಕರ್ಕೊಂಡು ಹೋಗೋಕ್ಕೆ ಅಂತ ಎತ್ಕೊಂಡೆ, ಒಳ್ಳೆ ಹಾವು ಥರ ಒದ್ದಾಡ್ಬಿಟ್ಲು. ನನಗೆ ಕಂಟ್ರೋಲೇ ಮಾಡೋಕ್ಕಾಗಲಿಲ್ಲ. ಅದು ಮುಂದೆ ತೋರಿಸ್ತೀನಿ. ನೆಕ್ಸ್ಟ್ ನೋಡಿ, ಟೀಚರ್ಸು ಸ್ಟೆಪ್ಸ್ ಹೇಳ್ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಸ್ವಲ್ಪನೂ ಏನಂತಾರೆ, ಮನೆಯೇ ಮೊದಲ ಪಾಠಶಾಲೆ ಅಂತಾರೆ. ಸೊ ಹಾಗೆ ಗುರುವೇ ನಮಗೆಲ್ಲ. ನಾವೇನು ಸ್ಟಾರ್ಟಿಂಗಿಂದ ನಮ್ಮ ಎಜುಕೇಷನ್ ಮುಗಿಸೋವರೆಗೂ ಅವ್ರು ಏನು ಟೀಚ್ ಮಾಡ್ತಾರೆ, ಅವ್ರು ನಮ್ಮನ್ನ ಯಾವ ದಾರಿನಲ್ಲಿ ತೊಗೊಂಡು ಹೋಗ್ತಾರೆ, ಅದು ಇಂಪಾರ್ಟೆಂಟ್ ಅನಿಸುತ್ತೆ. ಮತ್ತು ತುಂಬ ಥ್ಯಾಂಕ್ಫುಲ್ ಆಗಿರಬೇಕು ನಾವು ಟೀಚರ್ಸ್, ಲೆಕ್ಚರರ್ಸ್ ಯಾರಾಗಿರ್ತಾರೋ ಅವ್ರಿಗೆಲ್ಲರಿಗೂ. ಸೊ ಅವ್ರು ನಮಗೆ ಅಂತ ಒಂದು ಕ್ವಾಲಿಟಿ ಟೈಮ್ನ ಕೊಡ್ತಾರೆ. ಸೊ ಆ ಟೈಮ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ, ಯಾರೆಲ್ಲ ಚಿಕ್ಕ ಮಕ್ಕಳಿದ್ದೀರಾ, ಯಾರೆಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ದೀರಾ ಅಂಥವ್ರಿಗೆಲ್ಲ ನಾನು ಇದೊಂದು ಕಿವಿ ಮಾತು ಅಷ್ಟೇನೆ. ನೋಡಿ ನೆಕ್ಸ್ಟ್ ವೈನಿಧಿ ಹೇಗೆ ಗಲಾಟೆ ಮಾಡ್ತಿದ್ದಾಳೆ ಅಂತ. ನನಗೆ ಎತ್ಕೊಳಕ್ಕಾಗಲಿಲ್ಲ, ಮೈಕೆಲ್ಲ ನೋವು ಬಂದ್ಬಿಡ್ತು. ಮಾಡು, ಏನಾಯ್ತಮ್ಮ? ಬಾಯ್ ಟಾಟಾ ಕಣ್ಣು ಮುಚ್ಕೊಂತಿದ್ಯಾ? ಈ ಡ್ರಾಮಾ ಕ್ವೀನ್ ಮಾಡು. ವೈನಿಧಿಯಲ್ಲಿ ಹೋಗೋರಿಗೆಲ್ಲ ಬಾಯಿ ತಾಟ ಅನ್ಕೊಂಬಂದ್ಲು. ಯಪ್ಪ, ಈಗಂತೂ ಸಿಕ್ಕಾಪಟ್ಟೆ ಕಲ್ತ್ಬಿಟ್ಟಿದೆ ಅದು. ಹಾಗೆ ಅಂದವೇ ಬರುವಾಗ ಇಲ್ಲಿ ಯಾರೋ ದೇವ್ರು ಕರೆಸಿದ್ರು. ಸೊ ಆ ದೇವರು ಹೋಗ್ತಾ ಇತ್ತು. ಅದು ಒಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ಹೀಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್